ಸೊ ಸ್ಟುಡಿಯೋ ಟೂರ್ ಮಾಡೋಣ. ಸಿ ನಿಂತಿರ್ತಾನೆ ದೃಷ್ಟಿ ಬೊಂಬೆ ಥರ. ಲೈಟ್ಸ್ ಮತ್ತೆ ಒಂಚೂರು ಡಾರ್ಕ್ ಬ್ಯಾಕ್ಗ್ರೌಂಡ್. ಸಂಜೆ ಇವಾಗ ತಾನೇ ಹೋಗಿದ್ದ. ಸದ್ಯಕ್ಕೆ ಇದೆ ನಮ್ಮ ದೇವರು. ಇದು ಕ್ರಿಯೇಟಿವ್ ಸೆಡ್ ಆಫೀಸ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹೊಸ ಸ್ಟುಡಿಯೋ ಇಂದ. ಸೊ ಸ್ಟುಡಿಯೋ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಸ್ಟುಡಿಯೋ ಏನು ಇಂಟೀರಿಯರ್ ವರ್ಕ್ ಏನೋ ನಡೆದಿಲ್ಲ. ಇಸ್ ದ ಬೇಸಿಕ್. ಈಗ ಜಸ್ಟ್ ಒಂಚೂರು ವರ್ಕ್ ಮಾಡೋಕೆ ಏನೇನು ಬೇಕೋ ಅದನ್ನ ಮಾತ್ರ ತಂದು ಹಾಕೊಂಡಿದ್ದೀವಿ. ಅದು ಬಿಟ್ಟು ಇನ್ನೂ ತುಂಬ ಕೆಲಸ ಇದೆ. ಬಟ್ ಈಗ ಸದ್ಯಕ್ಕೆ ನಮ್ಮ ಸ್ಟುಡಿಯೋ ಹೆಂಗಿದೆ, ಹೇಗಿದೆ, ಏನು ಕತೆ, ಯಾರ್ಯಾರು ಇದರ ಜೊತೆ ವರ್ಕ್ ಮಾಡ್ತಿರೋರು ಎಲ್ಲ ಇಂಟ್ರಡ್ಯೂಸ್ ಮಾಡ್ಸೋಣ ಅಂತ. ಇದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಇನ್ನೊಂದು ವ್ಲಾಗ್ ಬರುತ್ತೆ, ವಿಚ್ ಇಸ್ ಸ್ಟುಡಿಯೋ ಟೂರ್ ಕಂಪ್ಲೀಟ್ ಆಗಿ, ಅಂದರೆ ವಿತ್ ಇಂಟೀರಿಯರ್ ಸ್ಟಫ್. ಕಂಪ್ಲೀಟ್ ಇಂಟೀರಿಯರ್ ಏನೇನು ಮಾಡ್ಸಿದ್ದೀವಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಬಟ್ ಅದು ನೀವು ಕಮೆಂಟ್ ಹಾಕಿದ್ರೆ ಮಾತ್ರ ಬೇಕು ಅಂತ. ಬನ್ನಿ ಈಗ ನಾನು ಫಸ್ಟ್ ನಮ್ಮ ಸ್ಟುಡಿಯೋ ಆಚೆ ಹೆಂಗಿದೆ ರೋಡು ನೋಡಿ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಮ್ಮ XUV ನೋಡಿ ಐರಾವತ ನಿಂತಿದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ನಾನು ಇವಾಗ ನೋಡಿದೆ, ನಮ್ಮ ಬಿಲ್ಡಿಂಗ್ ಆಪೋಸಿಟಲ್ಲಿ ನೋಡಿ ಇದೇನು ಗೊತ್ತಾ, ನೀಮ್ ಬೇವಿನ ಸೊಪ್ಪು ಏನು ಅಂತಾರೆ ಸೊಪ್ಪು ಇದಕ್ಕೆ? ಬೇವಿನ ಸೊಪ್ಪು ಅಲ್ವಾ? ಬೇವಿನ ಸೊಪ್ಪು ಮರ. ನಾವು ಇದು ಚಿಕ್ಕವರದಾಗ ಅಮ್ಮ ಬಂದಾಗ ನಾನು ಅಪ್ಪ ರೋಡ್ ಹುಡ್ಕೊಂಡು ಆಡ್ತಿದ್ವಿ. ಈ ಥರ ಎಲೆಗಳನ್ನ ಕಿತ್ಕೊಂಡು ಮನೆಗೆ ತೊಗೊಂಡು ಹೋಗೋಕ್ಕೆ. ಅಲ್ಲಿಸ್ತೀರಾ? ಹಂಗೆ ಹಿಂಗೆ ಒಳಗೆ ಹೋದರೆ ಹಿಂಗೆ ಸಿ ನಿಂತಿರ್ತಾನೆ ದೃಷ್ಟಿ ಬೊಂಬೆ ಥರ. ಸೊ ಇದು ನಮ್ಮ ಏನು ಡೋರ್ ಎಂಟ್ರಿ ಏರಿಯಾ ನೋಡಿ. ಇಲ್ಲಿ ಚಪ್ಪಲಿಗಳಿದೆ. ಹಂಗೆ ಹೋದರೆ ಒಳಗೆ ಹಾಲ್ ಲೆಫ್ಟ್ ಸೈಡ್ ಹೋದರೆ ಇಲ್ಲಿ ಒಂಚೂರು ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ದಾರೆ. ಇದು ನಾವು ಮಾಡಿರೋದಲ್ಲ, ಅವರೇ ಟೀಮ್ ಮಾಡಿರೋದು. ಅಂದರೆ ಈ ಮನೇಲಿ ಯಾರಿದ್ರು ಅವ್ರು ಮಾಡ್ಕೊಂಡಿರೋದು ಇದನ್ನು. ಹಂಗೆ ಹೋಗ್ತಾ ಬಂದರೆ ಇಲ್ಲೊಂದು ಬೆಂಚ್ ಹಾಕಿದ್ದಾರೆ, ಮೇ ಬಿ ಕೂರಕ್ಕೆ. ಇಲ್ಲಿ ಸೋಫಾ ಇತ್ತು, ಓನರ್ ಮುಂಚೆನೇ ಸೋಫಾ ಹಾಕಿ ಕೊಟ್ಟಿದ್ರು. ಅದು ವಾಪಸ್ ಎತ್ಬಿಟ್ಟಿದ್ದಾರೆ, ಮತ್ತೆ ತಂದು ಹಾಕ್ತೀವಿ ಬೇರೆ ಅಂತ ಹೇಳಿದ್ದಾರೆ. ಸೊ ಹೋಪಿಂಗ್ ಫಾರ್ ದಟ್. ಮತ್ತೆ ಈಗ ಒಂದು ಸೋಫಾ ಬರುತ್ತೆ ಎಲ್ ಶೇಪಲ್ಲಿ, ಒಂದು ಎಲ್ ಶೇಪಲ್ಲಿ ಸೋಫಾ ಬರುತ್ತೆ. ಆ್ಯಂಡ್ ಹಂಗೆ ಹೋದರೆ ಇಲ್ಲಿ ಲೈಟ್ಸ್ ಮತ್ತು ಒಂಚೂರು ಡಾರ್ಕ್ ಬ್ಯಾಕ್ಗ್ರೌಂಡ್ ಬೇಕಿತ್ತು. ಅದು ಬಿಟ್ಟರೆ ಇಲ್ಲಿ ಒಂದೊಂದು ಕ್ರೀಪಿ ಪಾರ್ಟ್ ಏನಂದರೆ ಇದೊಂದು ಡೋರ್ ಇದೆ. ಈ ಡೋರ್ನ ತೆಗಿಯಂಗಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಚೆಯಿಂದ ಲಾಕು, ಒಳಗಿಂದ ಲಾಕು. ತೆಗಿಯಂಗಿಲ್ಲ ಅಂತ ಹೇಳಿದ್ದಾರೆ. ನಮಗೆ ಏನಕ್ಕೆ ಏನಿದೆ ಅನ್ನೋದು ಭಯ. ಎನಿವೇಸ್ ತೆಗಿಯಂಗಿಲ್ಲ ಅನ್ನೋದು ತೆಗಿಯಲ್ಲ. ತೆಗೆದ ಆಮೇಲೆ ಓಕೆ. ಅಲ್ಲಿ ಬಂದರೆ ಇಲ್ಲಿ ವಾಶ್ ಬೇಸನ್ನು ಮತ್ತು ಸ್ವಲ್ಪ ಘಮ ಅನ್ನಲಿ ಅಂತ ಏರ್ ಪ್ಯೂರಿಫೈಯರು, ಒಂದಷ್ಟು ಟವಲ್ ಮಿರರು, ಆಮೇಲೆ ಕಿಚನ್ ಏರಿಯಾ, ನಮ್ಮ ಬಾಯ್ಸ್ ಏನಾದ್ರು ತಿನ್ಕೊಳ್ಳಿ ಅಂತ ಪ್ರೆಸ್ಟೀಜ್ ಎಲೆಕ್ಟ್ರಿಕ್ ಸ್ಟವ್, ಮ್ಯಾಗಿ, ಕಾರ್ನು ಮತ್ತು ಟೀ ಕಪ್ ಎಲ್ಲ ತಂದಿಟ್ಟಿದ್ದೀವಿ. ಟೀ ಅಂತೂ ಮಾಡೋರಲ್ಲ ನಾವು. ಇಲ್ಲಿ ಪಾತ್ರೆ ತೊಳೆಯೋಕ್ಕೆ. ಹಂಗೆ ಹೋಗ್ತಾ ಬಂದರೆ ಇಲ್ಲಿ ನಮ್ಮ ಎಡಿಟರ್ ಟೇಬಲ್ಲು. ಇದು ವಾಶ್ರೂಮು. ಈ ವಾಶ್ರೂಮ್ ಸಂಜೆ ಇವಾಗ ತಾನೇ ಹೋಗಿದ್ದ. ಬಾಕಿ ಎಲ್ಲ ಹೋಯ್ತು, ಆದರೆ ನಿಮ್ಮ ಪರ್ಫ್ಯೂಮ್ ಇನ್ನೂ ಇದೆ. ಯಾಕೆ ಹೇಳ್ತೀರಾ? ಎಡಿಟರ್ ಟೇಬಲ್ ಆಮೇಲೆ ತೋರಿಸಿ ಎಡಿಟ್ ಮಾಡ್ತಿದ್ದಾರೆ. ಸೊ ಹಿಂಗೆ ಮೇಲೆ ಹತ್ಕೊಂಡು ಹೋದರೆ ನಮ್ಮ ಒಂದು ಫಸ್ಟ್ ಫ್ಲೋರ್ ಬರುತ್ತೆ. ಇರೋದೇ ಫಸ್ಟ್ ಫ್ಲೋರ್. ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಪಾರ್ಟ್. ಅಂದರೆ 2 BHK ಯೂಶಲಾಗಿ ಒಂದೇ ಫ್ಲೋರ್ ಇರುತ್ತಲ್ಲ, ಇದೊಂಚೂರು ಮೇಲೆ. ಆ್ಯಂಡ್ ಇಲ್ಲಿ ದೇವ್ರ ಮನೆ. ಇಲ್ಲಿ ದೇವ್ರು ತಂದಿಡಬೇಕು. ಸಂಜಯ್ ಕೆಳಗೆ ನಮ್ಮ ದೇವ್ರಿಗೆ ಎತ್ಕೊಂಬೋಡು. ಯಾವುದಂತ ಗೆಸ್ ಮಾಡೋಣ. ಹಾಂ ಓಡು, ನಾನು ಕೊಡ್ತೀನಿ ನೋಡಿ. ನಮ್ಮ ದೇವರಲ್ಲಿ ಕೆಳಗಿದೆ, ಎತ್ಕೊಂಬ ನೋಡೋಣ. ಓಡು. ಕೆಳಗಿದೆಯಾ ಮೇಲಿದೆಯಾ? ಇಲ್ಲ ಬಿಡು, ಕೆಳಗಿಟ್ಟಿಲ್ಲ ಅವರು. ಬ್ರೋ ಮೇಲಿದೆಯಾ ದೇವರು? ಮೇಲಿದೆ ಬಾ. ಅದು ಬಿಟ್ಟರೆ ಇಲ್ಲೊಂದು ವರ್ಕಿಂಗ್ ಸ್ಪೇಸ್ ಥರ ಮಾಡಿಸಿದ್ದಾರೆ. ಇದು ಅವರೇ ಮಾಡಿರೋದು. ನಮ್ಗೆ ಮಾಡಿಸ್ದಂಗೆ ಇದೆ ಜಾಗ ಇದು. ಇಲ್ಲಿ ಶೆಲ್ಫ್ ಏನು ಚಿನ್ನಿ ಎತ್ಕೊಂಬೋದು. ಹಂಗೆ ಹೋದರೆ ಇಲ್ಲಿ ಬಾಲ್ಕನಿ. ಇದು ನಮಗೆ ತುಂಬ ಇಂಪಾರ್ಟೆಂಟು. ಇದು ನೋಡಿ ನಾವು ಇದಾಗಿದ್ದು, ಬಿಕಾಸ್ ಇಲ್ಲಿ ಸಖತ್ ಒಳ್ಳೆ ಕಾಮ್ ಪೀಸ್ ಆಗಿದೆ. ನಮ್ಮ ಮನೆಯಿಂದ ಇದು ತಗೊಂಬಂದ್ಬಿಟ್ವಿ, ಬಿಕಾಸ್ ನಮ್ಮ ಮನೇದು ಯೂಸ್ ಮಾಡ್ತಾ ಇಲ್ಲ. ಮತ್ತು ಒಂದು ಬೀಮ್ ಬ್ಯಾಗ್ ಹಾಕಿದ್ದೀವಿ. ಇದು ನಮ್ಮ ಮನೆಯದೇ. ಇದು ನಾನು ಯೂಸ್ ಮಾಡಿದೆ ಅಂತ ಇಲ್ಲಿ ತಂದಿದ್ದೀನಿ. ಇಲ್ಲಿ ತುಂಬ ಕಾಮ್ ಆಗಿದೆ. ಒಳ್ಳೆ ಸ್ಕ್ರಿಪ್ಟ್ ಯೋಚನೆ ಮಾಡೋಕ್ಕೆ, ಪ್ಲ್ಯಾನ್ಸ್ ಮಾಡೋಕ್ಕೆ, ಟೀಮ್ ಜೊತೆ ಮಾತಾಡೋಕ್ಕೆ ಆ್ಯಂಡ್ ಡಿಸ್ಕಸ್ ಮಾಡೋಕ್ಕೆ, ನೆಕ್ಸ್ಟ್ ಏನು ಮಾಡ್ಬೋದು ಅಂತೆಲ್ಲ. ಆ್ಯಂಡ್ ದೇವ್ರು ಬಂತು. ಸ್ನಾನ ಮಾಡಿದ್ಯಾ ನೀನು? ದೇವ್ರನ್ನ ಇಡು ದೇವಸ್ಥಾನದಲ್ಲಿ. ಗೈಸ್, ಪ್ಲೇಸಿಂಗ್ ದ ಗಾಡ್. ಅಲ್ಲಿ ಬೇರೆ ದೇವರು ಬರುತ್ತೆ,
ಬಟ್ ಈಗ ಸದ್ಯಕ್ಕೆ ಇದೆ ನಮ್ಮ ದೇವರು. ಕಾಯಕವೇ ಕೈಲಾಸ. ಹಂಗೆ ಒಳಗೆ ಹೋದರೆ ಇಲ್ಲೊಂದು ರೂಮ್ ಇದೆ. ಇದು ಕ್ರಿಯೇಟಿವ್ ಸೆಡ್ ಆಫೀಸು. ಸೊ ಇವರು ಶ್ರೀವಾತ್ಸ ನಮ್ಮ ಟೀಮು ನೋಡಿ. ಆಗಲೇ ಸ್ಕ್ರಿಪ್ಟ್ ಥರ ಏನೋ ಬರೀತವ್ರೆ, ಬಟ್ ಸುಮ್ಮನೆ ಡವ್ ಮಾಡ್ತಿದ್ದೀರಾ ಆ್ಯಂಡ್ ಬೀರೂನು ಅವರೇ ಕೊಟ್ಟಿದ್ದಾರೆ ನಮಗೆ. ಸ್ಟೇಯಿಂಗಿಂದ ಬೀರು ಮಾಡಬೇಕು ಅಂತಿದ್ದೀನಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒನ್ ಡೇ ತೆಗೆದಾಗಲೇ ನೋಡ್ತಿದ್ದೆ ಕೂರಕ್ಕಾಗುತ್ತಾ ಅಂತ. ಕೂರ್ಬೋದು. ಸ್ಟೇಯಿಂಗಿಂದ ಬೀರು ಮಾಡ್ತೀನಿ ಒನ್ ದಿನ. ಅದು ಬಿಟ್ಟರೆ ಇಲ್ಲೊಂದಿದೆ. ಏನು ಶಾ ಇದು? ಶಾ ಸ್ಟೇಯಿಂಗ್ ಇನ್ಸೈಡ್ ದಿಸ್ ಮಾಡೋಣ. ನಾನು ನೀನು ಇಬ್ರು ಕೂತ್ಕೊಂಡ್ಬಿಡ. ಬರೀ ಇಂಥದೆಯಾ? ಯಾರು ಕಷ್ಟ ಆಚೆ ಬರ್ತಾರೆ ಅವ್ರು ಸೋತಂಗೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಏರಿಯಾ ಇದೆ. ಇದು ಎಲ್ಲ ಜೋಡಿಸಿಟ್ಟಿದ್ದಾರೆ ಐಟಮ್ಸ್ನ. ನಾನು ಯಾಕೆ ಲೈಟ್ ಇಟ್ಕೊಂಡು ಆಡ್ತಿದ್ದೀನಿ ಅಂದರೆ ಹಿಂಗೆ ತೋರ್ಸೋಕ್ಕೆ ನಿಮಗೆ ಸ್ಪೆಸಿಫಿಕ್ಕಾಗಿ ನೋಡಿ. ಟಿಶ್ಯೂ ಎಲ್ಲ ಇದೆ. ಮೊನ್ನೆ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದು. ಚಿಕನ್ ಇಟ್ಟವ್ರೆ, ಇಲ್ಲೇನೋ ಇಟ್ಟವ್ರೆ. ಅದು ಬಿಟ್ಟರೆ ಇಲ್ಲೊಂದು ವಾಶ್ರೂಮ್ ಇದೆ. ಮೇಲೆ ಸಜ್ಜ ಬಂದ ಸಜ್ಜ ಆಕ್ಷನ್ ಪ್ರಿನ್ಸ್ ಸಜ್ಜ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಸರ್ಜ ಬಂದ್ರು ಸರ್ಜ ಅಣ್ಣ ಧ್ರುವ ಸರ್ಜ. ಸೊ ದಿಸ್ ಇಸ್ ದ ಪ್ಲೇಸ್ ಗೈಸ್. ಸೊ ಹಂಗೆ ನೀವು ಸಜೆಸ್ಟ್ ಮಾಡ್ಬೋದು ಯಾವ್ಯಾವ ಜಾಗಕ್ಕೆ ಏನೇನು ನಾವು ಇಂಟೀರಿಯರ್ ಐಟಮ್ಸ್ನ ತೊಗೋಬೋದು ಅಂತ. ಬಿಕಾಸ್ ನಾವು ಒಂಚೂರು ವೀಕ್ ಇದ್ದೀನಿ ಇಂಟೀರಿಯರಲ್ಲಿ. ಸೊ ನೀವು ಆ ಜಾಗದ ಸ್ಕ್ರೀನ್ಶಾಟ್ನ ತೊಗೊಂಡು ನನಗೆ ನೀವು DM ಮಾಡ್ಬೋದು. ನೋಡಿ ಈ ಥರ ಇದೆ ಜಾಗ, ಈ ಜಾಗಕ್ಕೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇಲ್ಲಿ ಏನು ಹಾಕ್ಬೋದು, ಇಲ್ಲಿ ಏನು ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಫೋಟೋ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ಜಾಗ, ಲೈಟ್ ಇದೆ. ಸನ್ಲೈಟೇ ಬರುತ್ತೆ, ಸಕ್ಕತ್ತಾಗಿದೆ ಜಾಗ ಅದು. ಬಟ್ ಇಲ್ಲೆಲ್ಲ ಏನಾದರೂ ಮಾಡ್ಬೋದಾ, ಆಮೇಲೆ ಇಲ್ಲೇನಾದರೂ ಮಾಡ್ಬೋದಾ, ಇಲ್ಲೇನಾದರೂ ಮಾಡ್ಬೋದಾ, ಅದೆಲ್ಲ ನೀವು ಕಮೆಂಟ್ ಹಾಕಿ. ಬೇಸ್ಡ್ ಆನ್ ದಟ್ ವಿಲ್ ಆಲ್ಸೋ ಟ್ರೈ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್ ಕ್ರಿಯೇಟಿವ್ ಸ್ಟಫ್. ಸೊ ವೈಫೈ ಫಿಕ್ಸ್ ಮಾಡೋದಿತ್ತು ಸ್ಟುಡಿಯೋಗೆ, ಅವರು ಬಂದಿದ್ದಾರೆ. ವೈಫೈನು ಫಿಕ್ಸ್ ಆಗೋಗುತ್ತೆ ಗೈಸ್. ಸೊ ಇಷ್ಟು ಸದ್ಯಕ್ಕೆ ಕೂತ್ಕೊಳ್ತೀರಿ ಮೇಲೆ, ಇಷ್ಟು ಸದ್ಯಕ್ಕೆ ನಮ್ಮ ಒಂದು ಸ್ಟುಡಿಯೋ ಫೈನಲ್ ಆಗಿದೆ. ನಾನು ಮುಂಚೆನೂ ಒಂದು ಲಾಸ್ಟ್ ಇಯರ್ ಸ್ಟುಡಿಯೋ ಅಂತ ಮಾಡಿದ್ವಿ, ಬಟ್ ಅದು ವರ್ಕೌಟ್ ಆಗಿರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಬಟ್ ಈಗ ದಿಸ್ ಟೈಮ್ ಮ್ಯಾಸಿವ್ ಆಗಿ ಮಾಡಲೇಬೇಕು. ಸೊ ತುಂಬ ಜನ ಕಮೆಂಟ್ ಹಾಕ್ತಾರೆ, ಸ್ಯಾಮ್ ಅರ್ಧ ಮಾಡ್ತಾನೆ ಕೆಲಸನ. ಈಗ ಸ್ವಿಮ್ಮಿಂಗ್ ಪೂಲ್ ಅರ್ಧ ಕಲ್ತ, ಆ್ಯಂಡ್ ಇನ್ನೇನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು 2 ದಿನ ಊಟ ಮಾಡೋದು ನೀವು, ನಂಗೆ ಗೊತ್ತು ಅಂತ. ಸೊ ಆ ಥರ ಎಲ್ಲ ಕಮೆಂಟ್ ಆಗ್ತಾರೆ. ಬಟ್ ದಿಸ್ ಈಸ್ ಹೌ ಐ ಆಮ್ ಗೈಸ್. ನಾನು ಇರೋದೇ ಹಿಂಗೆ, ಆ್ಯಂಡ್ ನಾನು ಬೆಳೆದು ಬಂದಿದ್ದು ಹಿಂಗೆ. ಅಂದರೆ ದಿಸ್ ಈಸ್ ಮೀ, ಆ್ಯಂಡ್ ಇಫ್ ಐ ಚೇಂಜ್ ದಿಸ್ ಥಿಂಗ್ಸ್ ಐ ವೋಂಟ್ ಬಿ ಮೀ. ಸೊ ನನಗೇನು ಅನಿಸುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ದಟ್ ಈಸ್ ಸೇವಿಂಗ್ ಮೀ ಆ್ಯಂಡ್ ಮೈ ಲೈಫ್. ನನ್ನ ಲೈಫಲ್ಲಿ ನನಗೆ ಅದೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಇನ್ನೊಂಚೂರು ಪಂಚುವಲ್ ಆಗಿ, ಇನ್ನೊಂಚೂರು ರೆಸ್ಪಾನ್ಸಿಬಲ್ ಅದನ್ನು ಜಾಸ್ತಿ ಮಾಡ್ಬೋದು. ಐ ನೋ ದಟ್ ಈಸ್ ವಾಟ್ ಯು ಟ್ರೈಂಗ್ ಟು ಸೇ. ಬಟ್ ರೆಸ್ಪಾನ್ಸಿಬಲ್ ಆಗ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸಮಥಿಂಗ್ ಹ್ಯೂಜ್, ಬಿಗ್, ಮ್ಯಾಸಿವ್. ಆದರೆ ಒಂದೆನ್ಪಿಟ್ಕೊಳ್ಳಿ, ಇನ್ಮೇಲಿಂದ ಆ ಟೆರಿಟ್ರಿ ನಂದು, ಈ ಟೆರಿಟ್ರಿ ನಿಂದು ಅನ್ನೋದನ್ನೆಲ್ಲ ಬಿಟ್ಬಿಡಿ. ದ ವರ್ಲ್ಡ್ ಈಸ್ ಮೈ ಟೆರಿಟ್ರಿ. ಕನ್ನಡ ಯೂಟ್ಯೂಬು ಈಸ್ ನಾಟ್ ರೆಡಿ ಫಾರ್ ದಿಸ್. ಅಂತ ಕಂಟೆಂಟ್ಸ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಕನ್ನಡ ಯೂಟ್ಯೂಬರ್ಸ್ನ ತಿರುಗಿ ನೋಡಬೇಕು. ಇಂಡಿಯಾ ಯೂಟ್ಯೂಬರ್ಸ್ ಏನಂತೆ ಸಂಜಯ್? ಕರೆಕ್ಟ್ ಎಲ್ಲ ತಿರುಗಿ ನೋಡಬೇಕು. ಯಾರಪ್ಪ ಇವರು ಹಿಂಗೆ ಮಾಡಿಬಿಟ್ರು ಅಂತ, ಹಂಗೆ ಮಾಡೋಣ. ಸೊ ದಿಸ್ ಈಸ್ ದ ಪ್ಲ್ಯಾನ್. ಈ ಸದ್ಯಕ್ಕೆ ಹಿಂಗಿದೆ ಸ್ಟುಡಿಯೋ. ಒಂದು ವರ್ಕ್ ಸ್ಪೇಸ್ ಅಂತ ಬೇಕಿದೆ. ಬಿಕಾಸ್ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಮನೇಲೆ ಬೆಡ್ಡಲ್ಲೇ ಕೂತ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಅಲ್ಲೇ ಟೈಮ್ ಮುಗ್ದು. ಒಂದು ಆಫೀಸ್ ಸ್ಪೇಸ್ ಥರ ಇದ್ದರೆ ಇಲ್ಲಿ ಬಂದು ಅಟ್ಲೀಸ್ಟ್ ಥಿಂಕ್ ಮಾಡಿ ಏನು ಮಾಡ್ಬೋದು, ಏನು ಒಂಥರ ಇರುತ್ತೆ ಅಂತೇಳಿ ವಿ ಮೇಡ್ ದಿಸ್ ಚಾಯ್ಸ್. ಸೊ ಈಗ ಸದ್ಯಕ್ಕೆ ಹಿಂಗಿದೆ ಸ್ಟೇಟು ನಮ್ಮ ಸ್ಟುಡಿಯೋದು. ಬಟ್ ಹಿಂಗೆ ಇರಲ್ಲ. ಒಂದು ತಿಂಗಳು ಸದ್ಯಕ್ಕೆ ಸ್ವಲ್ಪ ಜಾಸ್ತಿ ಸುರಿದ್ಬಿಟ್ಟಿದ್ದೀನಿ ದುಡ್ಡನ್ನ. ಸ್ವಲ್ಪ ಮತ್ತೆ ದುಡಿದ ಮೇಲೆ ಪ್ರಾಪರಾಗಿ ಒಂದೊಂದು ಸೆಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಬಿಕಾಸ್ ಒಂದೇ ಸರಿ ಎಲ್ಲ ಮಾಡ್ಕೊಳ್ಳೋಕ್ಕೆ ನಮ್ಮದು ಆ ರೇಂಜಿಗೆಲ್ಲ ಇಲ್ಲ. ಎಲ್ಲ ಏನು ದುಡಿತೀವಿ ಇವತ್ತು ಮಾಡಿದ್ದು ನಾಳೆ ತಿನ್ನೋದು, ಮತ್ತೊಂದು ಸ್ವಲ್ಪ ಸೇವ್ ಮಾಡೋದು, ಮತ್ತೊಂದು ಈ ಥರ ಕೆಲಸಗಳು ಮಾಡ್ಕೊಳ್ಳೋದು, ಇದೇ ಮಾಡೋದು ನಾವು. ಸೊ ಇಷ್ಟಿದೆ. ಅದ್ಬಿಟ್ಟು ನಮ್ಮ ಸಂಜು ಕೇಳೋಣ. ಏನು ಅನ್ನಿಸ್ತಾ ಇದೆ ಚಿನ್ನಿ? ಸಕ್ಕದಾಗೈತೆ. ಏನು ಸಕ್ಕದಾಗೈತೆ ಮಾಡಿರೋದು ಸ್ಟುಡಿಯೋ? ಏನಂತೀಯ ಐಡಿಯಾ ಇದ್ರ ಬಗ್ಗೆ? ಮಾಡಿಸಿದ್ದು ದೊಡ್ಡದಾಗಿ ಮಾಡಬೇಕಲ್ಲ, ಅದಕ್ಕೆ. ಹೌದಾ ಚಿನ್ನಿ, ಏನಂತೀಯ? ಖುಷಿ ಆಗ್ತೈತೆ. ಹಾಂ, ಹಂಗೆ ಒಂದು ಜವಾಬ್ದಾರಿ. ಇನ್ನೂ ದೊಡ್ಡದಾಗಿ ಮಾಡ್ಬೇಕಲ್ಲ. ಮಾಡೋಕ್ಕೆ ಇದೊಂದು ಸ್ಟೆಪ್ಪು ತಗೊಂಡಿದ್ದೀವಿ. ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ ಅಂತ ಮಾಡೋಣ. ಮದುವೆನ ಇಲ್ಲೇ ಮಾಡ್ಸೋಣ? ನನ್ನ ಮದುವೆ ಮನೇಲಿ ಮಾಡೋದು ಬೇರೆ ಕಡೆ. ಅದಿಲ್ಲೇ ಮಾಡ್ಸೋಣ? ಇಲ್ಲ, ಶಾಸ್ತ್ರ ಆಂಗಲ್ ಒಂದು ಕ್ಯಾಮ್ರಾ ಇಟ್ಬಿಡ್ತೀನಿ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಶಾಸ್ತ್ರ
ಅದೇ ಆ ಶಾಸ್ತ್ರ ಇಲ್ಲಿ ಮಾಡಿಸ್ಲಾ? ಆ ಶಾಸ್ತ್ರ ಮಾಡ್ತಾರೆ. ಆ ಶಾಸ್ತ್ರ ಇಲ್ಲಿ ಮಾಡ್ಸೋಣ. ಯಾವ ರೂಮ್ ಬೇಕು ಹೇಳ್ವಾ ನೀನು? ನಾನ್ ಮಾಡ್ಕೊಂತೀನಿ. ಅವನಿಗೆ ನಂಬಿಕೆನೇ ಇಲ್ಲ ಗೈಸ್ ನನ್ನ ಮೇಲೆ. ನೀರು ಕೊಟ್ಟರು ಕುಡಿಯಲ್ಲ ಗೊತ್ತಾ ಅವನು. ಒಂದು ಗ್ಲಾಸ್ ನೀರು ಕೊಟ್ರು ಯೋಚನೆ ಮೂಸ್ಬಿಟ್ಟೆಲ್ಲ ನೋಡ್ತಾವನೆ. ಹಿಂಗಿದೆ ಕತೆ. ನಮ್ಮ ಎಡಿಟರ್ ಬಂದಿದ್ದಾರೆ ಕೆಳಗೆ, ಅವ್ರು ಲಂಚ್ಗೆ ಹೋಗಿದ್ರು, ಅವ್ರನ್ನೂ ಪರಿಚಯ ಮಾಡಿಸಿ ಮುಂದೆ ಗೈಸ್. ಸೊ ಇದು ನಮ್ಮ ಎಡಿಟಿಂಗ್ ರೂಮು, ಇನ್ನೂ ತುಂಬ ಇದೆ. ಆ್ಯಂಡ್ ಇಸ್ ಅವರ್ ಎಡಿಟರ್. ತುಂಬ ಸರ್ಕಸ್ ಆದ್ಮೇಲೆ ಸಿಕ್ಕಿದ್ದು. ಹಾಯ್ ಹೇಳಿ ಬ್ರೋ. ಸೊ ಇಸ್ ನೇಮ್ ಇಸ್ ಆರಾಧ್ಯ ವರುಣ್. ಸೊ ಆರಾಧ್ಯ ವರುಣ್ ಅಂತ ಇದೆ. ಆರಾಧ್ಯ ಶಿವು ಆ್ಯಂಡ್ ಎಡಿಟಿಂಗ್ ನಡೀತಾ ಇದೆ. ವರುಣ್ ಆರಾಧ್ಯ ಕದ್ದು ಆರಾಧ್ಯ ಶಿವು. ಓಕೆ, ಸೊ ದಿಸ್ ಇಸ್ ಇಟ್ ಗೈಸ್. ನೋಡಿ, ಶೂಗೂ ಒಂದು ಸೆಕ್ಷನ್ ಮಾಡಿದ್ದಾರೆ ಇಲ್ಲಿ, ಶೂ ಇಡೋಕ್ಕೆ. ಹಿಂಗೆ ಹೋದ್ರೆ ಗೊತ್ತೇ ಆಗಲ್ಲ ಅಲ್ಲಿದೆ ಅಂತ. ತುಂಬ ಚೆನ್ನಾಗಿದೆ ಮನೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಏರಿಯಾಗೆ ತುಂಬ ಹತ್ರ ಆಯಿತು ನನಗೆ. ಆ್ಯಂಡ್ ಅದಕ್ಕೆ ಒಂದು ಆಫೀಸ್ ಸ್ಪೇಸ್ ಬೇಕಿತ್ತು. ಆಫೀಸ್ ಸ್ಪೇಸ್ ಅಂತಿದ್ವಿ. ಫೈನಲಿ ವಿ ಗಾಟ್ ಇಟ್. ಆ್ಯಂಡ್ ಈ ವ್ಲಾಗ್ ಇಷ್ಟೇ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ಲೀಸ್ ಸಜೆಸ್ಟ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ. ಏನೇನು ನಾನು ಇನ್ಪುಟ್ಸ್ ಏನೇನು ಮಾಡ್ಬೋದು, ಏನೇನು ಆ್ಯಡ್ ಮಾಡ್ಬೋದು ನಮ್ಮ ಆಫೀಸ್ಗೆ ಅಂತ. ಥ್ಯಾಂಕ್ ಯು. ಇದು ಏನೇ ನಡೀತಾ ಇದ್ರು ನನ್ನ ಲೈಫಲ್ಲಿ, ನಾನು ಇವತ್ತೆಲ್ಲೇ ಇದ್ದರು, ಇಲ್ಲಿಗೆ ಬಂದಿದ್ದರು, ಇಲ್ಲಿವರೆಗೂ ರೀಚ್ ಆಗಿದ್ರು ನೀವು ಮತ್ತು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್, ಅವರೇ ಕಾರಣ. ಆ್ಯಂಡ್ ಯು ಆಲ್ ಸ್ಯಾಮ್ ಫ್ಯಾಮ್ ನೀವೇ ಕಾರಣ. ಥ್ಯಾಂಕ್ ಯು. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿ ಹ್ಯಾವ್ ಸ್ಟಾರ್ಟೆಡ್ ದ ಟೀಮ್ ವಿತ್ 4. ಇಟ್ ವಿಲ್ ಬಿಕಮ್ 40 ಸೂನ್. ಏನಂತೀರಾ? ಓಕೆ. ಬಾಯ್. ಥ್ಯಾಂಕ್ ಯು. ಬಾಯ್. खत्म. बाय बाय, टाटा, गुड बाय, गया.